ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ವಿಡಿಯೋ ಮೂಲಕ ನಾನು ಇವತ್ತು ನಿಮಗೆ ವೇತನದಾರರ ಪಟ್ಟಿ ತಂತ್ರಾಂಶದಲ್ಲಿ ಕರಡು ಪೇ ಬಿಲ್ ಅನ್ನು ಪರಿಶೀಲಿಸುವ ವಿಧಾನ ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲು ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮೂಲಕ ಬ್ರೌಸರ್ ಓಪನ್ ಮಾಡಿ HRMS2 ತಂತ್ರಾಂಶದ URL ಅನ್ನು ಟೈಪ್ ಮಾಡಿ. ಆಗ ಈ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಕನ್ನಡವನ್ನು ಸೆಲೆಕ್ಟ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ. ನಂತರ ನಿಮಗೆ ನೀಡಲಾದ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ಇಲ್ಲಿ ನಮೂದಿಸಿ. ನಂತರ ಪಕ್ಕದಲ್ಲಿ ತೋರಿಸಲಾಗಿರುವ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಆಗ ನೋಂದಾಯಿಸಲಾಗಿರುವ ಮೊಬೈಲ್ ಸಂಖ್ಯೆಗೆ ಒಂದು OTP ಸಂಖ್ಯೆ ಬರುತ್ತೆ. ಆ OTPಯನ್ನು ಇಲ್ಲಿ ನಮೂದಿಸಿ ಪರಿಶೀಲಿಸಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಲಾಗಿನ್ ಪೂರ್ಣಗೊಂಡು ಈ HRMS ಹೋಮ್ ಪೇಜ್ ಓಪನ್ ಆಗುತ್ತೆ. ಕರಡು ಪೇ ಬಿಲ್ ಅನ್ನು ಪರಿಶೀಲಿಸಲು ಈ ವೇತನದಾರರ ಪಟ್ಟಿ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ಇನಿಷಿಯೇಟರ್ ಲಾಗಿನ್ನಿಂದ ಪರಿಶೀಲನೆಗಾಗಿ ಕಳುಹಿಸಲಾಗಿರುವ ಕರಡು ವೇತನ ಪಟ್ಟಿಗಳ ದಾಖಲೆಗಳನ್ನು ವೀಕ್ಷಿಸಬಹುದು. ಯಾವುದೇ ದಾಖಲೆಗಳ ವಿವರಗಳನ್ನು ವೀಕ್ಷಿಸಲು ಅಥವಾ ಪರಿಶೀಲಿಸಲು ಈ ಎಡಿಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆಗ ವೇತನದ ವಿವರಗಳು ತೆರೆದುಕೊಳ್ಳುತ್ತವೆ. ಈ ದಾಖಲೆಗಳನ್ನು ವಿವರವಾಗಿ ಪರಿಶೀಲಿಸಿದ ನಂತರ ಕ್ರಿಯೆ ಆಯ್ಕೆ ಪಟ್ಟಿಯನ್ನು ಆರಿಸಿಕೊಂಡು ಆಕ್ಸೆಪ್ಟ್ ಅಂತ ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ ಯಾವುದೇ ಟೀಕೆ ಅಥವಾ ಟಿಪ್ಪಣಿಯನ್ನು ಕೆಳಗೆ ನಮೂದಿಸಿ ಸಲ್ಲಿಸಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ದೃಢೀಕರಣ ಸಂದೇಶವನ್ನು ಹೌದು ಎಂದು ಪರಿಶೀಲಿಸಿ. ಆಗ ಆ ವೇತನದಾರರ ಪಟ್ಟಿಯು ಪರಿಶೀಲನೆಗೊಳ್ಳುತ್ತೆ. ಪರಿಶೀಲಿಸಲಾದ ವೇತನದಾರರ ಪಟ್ಟಿಗಳನ್ನು ಈ ಕಳುಹಿಸಲಾಗಿದೆ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಅನುಮೋದನೆಗೆ ಕಳುಹಿಸಿರುವುದನ್ನು ದೃಢೀಕರಿಸಿಕೊಳ್ಳಬಹುದು. ಕರಡು ಪೇ ಬಿಲ್ ಅನ್ನು ಪರಿಶೀಲಿಸುವ ವಿಧಾನ ಈಗ ಎಲ್ರಿಗೂ ಅರ್ಥವಾಯಿತು ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.